ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಾರ್ವತಿ. ಜ್ಯೋತಿಷ್ಯ ಜ್ಞಾನಸುಧಾ ಬೈ ಪಾರ್ವತಿ. ನನ್ನ ಚಾನಲ್ನ ಯಾರು ನೋಡ್ತಿದ್ದೀರೋ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ, ಮತ್ತು ನನ್ನ ವೀಡಿಯೋಸು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಇಷ್ಟು ದಿವಸ ನಿಮಗೆ ಆವಾಗಲೇ ಒಂದು ವರ್ಷದ ಮೇಲಿಂದ ನಾನು ಮಧ್ಯದಲ್ಲಿ ಒಂದು ವರ್ಷ ಬಿಟ್ಟಿದ್ದೆ. ತುಂಬ ವಿಡಿಯೋಗಳು, ಒಂದು 30-40 ವಿಡಿಯೋದಿಂದ ನಾನು ಬರೀ ವಾಯ್ಸ್ ಕೊಡ್ತಾಯಿದ್ದೆ. ಇವತ್ತು ಅಪರೂಪಕ್ಕೆ ಮತ್ತು ವಿಡಿಯೋ ರೆಕಾರ್ಡಿಂಗ್ಗೆ ಬಂದಿದ್ದೀನಿ. ಏನು ಇವತ್ತಿನ ವಿಷಯ ಅಂದರೆ ಬಾಧಕಾಧಿಪತಿ. ಏನಪ್ಪ ಇವರು ಬೇರೆ ಬೇರೆ ವಿಷಯಗಳು ಹೇಳ್ತಿದ್ದಾರೆ. ಕೆಲವೊಬ್ಬರು ತಿಳಿದವ್ರು ಇರ್ತಾರೆ, ಇಲ್ಲ ಅಂತಲ್ಲ. ಜ್ಯೋತಿಷ್ಯ ಕಲ್ತಿರೋರಿಗೆ ತಿಳಿದಿರುತ್ತೆ, ಆರ್ಡಿನರಿ ಪರ್ಸನ್ಸ್ಗೆ ತಿಳಿದಿರಲ್ಲ. ಇಂದು ಲಗ್ನ, ಭೃಗುಬಿಂದು, ಮತ್ತು ಏನು ಇನ್ನೂ ಬೇಕಾದಷ್ಟು ವಿಷಯಗಳಿದ್ದಾವೆ. ಯಾವ್ದು ಕೊಟ್ಟಿದ್ದೆ, ಮಾಂದಿ, ಈ ಥರದ್ದೆಲ್ಲ ಬೇರೆ ಬೇರೆ ವಿಷಯಗಳನ್ನ ನಾನು ಕೊಡ್ತಲೇ ಬಂದಿದ್ದೀನಿ. ಆದರೆ ಇನ್ನೂ ಹೊಸದಾಗಿ ವಿಷಯಗಳು ಕೊಡಬೇಕು ಅಂತೇಳ್ಬಿಟ್ಟು ಮತ್ತು ನವಾಂಶ ಕ್ಯಾಲ್ಕುಲೇಟದ್ ಕೊಟ್ಟೆ, ಡೆತ್ ಸೀಕ್ರೆಟ್ ಕೊಟ್ಟೆ. ಈ ಥರ ಯಾವ್ಯಾವ ವಿಷಯ ಬೇಕೋ ಅದರದ್ದೆಲ್ಲ ಒಂದೊಂದನ್ನೇ ಇದು ಮಾಡ್ತಾಯಿದ್ದೀನಿ. ಮಧ್ಯದಲ್ಲಿ ತಡ ಆಗಿತ್ತು ವಿಡಿಯೋಸು ಮಾಡೋದು. ಇವತ್ತು ಬಂದುಬಿಟ್ಟು ಬಾಧಕಾಧಿಪತಿ. ಬಾಧಕಾಧಿಪತಿ ಅಂದರೆ ಏನು? ಬಾಧಕಾಧಿಪತಿ ಅಂದರೆ ಪ್ರತಿಯೊಬ್ಬರಿಗೂ ಒಂದು ಅವ್ರು ಹುಟ್ಟಿರೋ ಲಗ್ನಕ್ಕೆ 7, 9, 11ನೇ ಮನೆ ಅಧಿಪತಿಗಳು ಅವರು ಚರ, ಸ್ಥಿರ, ದ್ವಿಸ್ವಭಾವ, ಅದಕ್ಕೆ ತಕ್ಕನಾಗಿ ಬಾಧಕಾಧಿಪತಿ ಅನ್ನೋದು ಒಂದು ಗ್ರಹ ಇದ್ದೇ ಇರುತ್ತೆ. ಆ ಗ್ರಹ, ಆ ಸ್ಥಾನದಲ್ಲಿರುವ ಗ್ರಹಗಳು ಬಾಧೆ ಕೊಡ್ತವೆ ನಮಗೆ. ಯಾವ ರೀತಿ ಬಾಧೆಗಳು ಕೊಡ್ಬೋದು? ನಮಗೇನಾದರೂ ಹೇಳಿಕೆಗೆ ಅಡ್ಡ ಮಾಡ್ಬೋದು. ಮುಖ್ಯವಾಗಿ ಆರೋಗ್ಯದ ವಿಷಯದಲ್ಲಿ ತುಂಬ ಬಾಧೆ. ಇದು ಇಂದಿನ ಜನ್ಮದ ಎಷ್ಟೋ ಜನ್ಮಗಳ ಕರ್ಮಾನುಸಾರ ಬಂದಿರೋದು ನಮಗೆ ಬಾಧೆಗಳ ರೂಪವಾಗಿ ಕಾಡುತ್ತೆ. ಯಾವ ಗ್ರಹ ಇದ್ದರೆ, ಇವಾಗ ಪ್ರತಿಯೊಂದಕ್ಕೂ ಒಂದೊಂದು ಇದಿರುತ್ತೆ. ಇವಾಗ ಬಾಧಸ್ಥಾನ ನಾನು ಹೇಳಿದ್ನಲ್ಲ 7, 9, 11 ಅಂತ ನಿಮಗೆ ಕೊಡ್ತೀನಿ. 7ನೇ ಮನೆಯಲ್ಲಿ ಇವಾಗ ಮಿಥುನ ಲಗ್ನ ತಗೊಳ್ಳಿ, 7ನೇ ಮನೆಯಲ್ಲಿ ಬಾಧಕಾಧಿಪತಿ ಯಾರಾಗ್ತಾನೆ? ಗುರು ಆಗ್ತಾನೆ. ಅದೇ ಮೀನ ಲಗ್ನ ತಗೊಂಡ್ರೆ ಬುಧ ಆಗ್ತಾನೆ ಬಾಧಕಾಧಿಪತಿ. ಇವಾಗ ಬಾಧಕಾಧಿಪತಿ ದಶೆ ಬಂದಾಗ ಅವಾಗ ತೊಂದರೆ ಆಗ್ಬೋದು. ಇಲ್ಲ, ಆ ಬಾಧಾಸ್ಥಾನದಲ್ಲಿ 7ನೇ ಮನೆಯಲ್ಲಿ ಹೇಳಿದ್ನಲ್ಲ, ಆ ಬಾಧಾಸ್ಥಾನದಲ್ಲಿ ಎಷ್ಟು ಗ್ರಹಗಳಿರುತ್ತೋ ಆ ಗ್ರಹಗಳ ಅನುಸಾರವಾಗಿ 1 ಇರ್ಬೋದು, 2 ಇರ್ಬೋದು, ಶುಭ ಗ್ರಹ ಇರ್ಬೋದು, ಯೋಗಕಾರಕ ಗ್ರಹಗಳಿರ್ಬೋದು, ಆ ಗ್ರಹಗಳ ಸಮಯದಲ್ಲಿ ಬಾಧೆನ ಕೊಡ್ತವೆ. ಒಂದು ವೇಳೆ ನೋಡಿ, ಮೀನ ಲಗ್ನಕ್ಕೆ ಬುಧ 7ನೇ ಮನೆ ಅಧಿಪತಿ ಬಾಧಕಾಧಿಪತಿ, ಅಲ್ಲೇ ಹುಚ್ಚನಾದ್ರೂ ಅವನದು ಏನಿದೆ ನೋಡಬೇಕು. ಅಲ್ಲೇ ಇದ್ರೂ ಅವನು ಎಲ್ಲಿ ಅಬ್ಸ್ಟಕಲ್ಸ್, ಬಾಧೆಯನ್ನು ಉಂಟು ಮಾಡ್ತಾನೆ ಜಾತಕರಿಗೆ ಅನ್ನೋದನ್ನು ನಾವು ಹೇಳ್ತೀವಿ. ಇವಾಗ ಬರೀ ಇವತ್ತಿನ ನಾನು ವಿಡಿಯೋದಲ್ಲಿ ಮಾಡೋದ್ರಲ್ಲಿ ಬಾಧಕಾಧಿಪತಿ ಯಾರು, 12 ಲಗ್ನಗಳಿಗೂ ಯಾರ್ಯಾರು ಬಾಧಕಾಧಿಪತಿ ಆಗ್ತಾರೆ, ಆ ಸ್ಥಾನದಲ್ಲಿದ್ದರೆ ಏನು ಹೇಳ್ತೀವಿ, ಆ ಬಾಧಕಾಧಿಪತಿ ಅಥವಾ ಬಾಧಕೇಶ ಅಂತ ಹೇಳ್ತೀವಿ. ನಾನಿವಾಗ ಏನು ಹೇಳಿದೆ, ಮಿಥುನ ಲಗ್ನಕ್ಕೆ ಗುರು ಬಾಧಕಾಧಿಪತಿ ಅಥವಾ ಬಾಧಕೇಶ, ಮೀನ ಲಗ್ನಕ್ಕೆ ಬುಧ ಬಾಧಕಾಧಿಪತಿ ಅಥವಾ ಬಾಧಕೇಶ ಅಂತೇಳಿ ಅಲ್ಲಿ ಬಾಧಾಸ್ಥಾನ ಅಂತ ಹೇಳ್ತೀವಿ. ಆ 7ನೇ ಮನೆ ಅನ್ನೋದನ್ನು ಅಲ್ಲಿ ಬಾಧಾಸ್ಥಾನ 7, 9, 11 ಅವೇ ಯೋಗನೂ ಕೊಡ್ಬೋದು, ಬಾಧೆನೂ ಕೊಡ್ಬೋದು. ಹಂಗಂತ ಬಾಧೆ ಕೊಡೋ ಗ್ರಹಗಳು ಯೋಗ ಕೊಡಲ್ಲ ಅಂತಲ್ಲ, ಯೋಗನೂ ಕೊಡ್ತವೆ, ಜೊತೆಗೆ ಬಾಧೆನೂ ಕೊಡ್ತವೆ. ಮುಖ್ಯವಾಗಿ ಆರೋಗ್ಯ ಮತ್ತು ಆಯಾ ಸಂಬಂಧಪಟ್ಟಂತೆ ಆ ಭಾವಕ್ಕೆ ಹಾನಿ ಮಾಡ್ತವೆ. ಇವಾಗ ಮಕ್ಕಳಿಂದ ಬಾಧೆ ಆಗ್ಬೋದು, ಹೆಂಡತಿಯಿಂದ ಬಾಧೆ ಆಗ್ಬೋದು, ಅಣ್ಣಂದ್ರಿಂದ ಬಾಧೆ ಆಗ್ಬೋದು, ಇಲ್ಲ ಬಾಧಾಸ್ಥಾನದಲ್ಲಿ ಯಾವ ಗ್ರಹಗಳಿದೆಯಲ್ಲ ಆ ಗ್ರಹಗಳ ಬಾಧೆ ಆಗ್ಬೋದು. ಅವನ್ನೆಲ್ಲ ನಾವು ನೋಡಿಕೊಂಡು ಹೇಳಬೇಕಾಗುತ್ತೆ. ನೆಕ್ಸ್ಟ್ ಸ್ಲೈಡ್ಸ್ ಇದರಲ್ಲಿ ನೋಡೋಣ ವೀಕ್ಷಕರೇ. ಇವತ್ತಿಂದು ಬಾಧಕಾಧಿಪತಿ ಹೇಳಿದ್ನಲ್ಲ, ಬಾಧೆ ಯಾವುದರಿಂದ ಉಂಟಾಗುತ್ತೆ ಅನ್ನೋದು ನೋಡೋಣ. ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂದರೆ ನಾನು ನಂಬರ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. 9945299511. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ವಿಷಯಕ್ಕೆ. ನೋಡಿ, ಬಾಧಕ ಸ್ಥಾನಗಳು ಯಾವುವು, ಬಾಧಕಾಧಿಪತಿ ಎಂದರೇನು? ನೋಡಿ, ಚರಲಗ್ನಕ್ಕೆ 11ನೇ ಮನೆ ಬಾಧಕ ಸ್ಥಾನ ಆಗುತ್ತೆ. ಅಂದರೆ ಲಗ್ನ ಇವಾಗ ಮೇಷ ಅಂತ ತೊಗೊತೀವಿ ಅಂದ್ಕೊಳ್ಳಿ, ಅದು ಚರಲಗ್ನ. ಅಲ್ಲಿಂದ ಎಣಿಸಿದಾಗ ಕುಂಭರಾಶಿ 11ನೇ ಮನೆ ಆಗುತ್ತೆ, ಅದು ಬಾಧಕ ಸ್ಥಾನ ಆಗುತ್ತೆ. ಸ್ಥಿರ ಲಗ್ನಕ್ಕೆ 9ನೇ ಮನೆ ಬಾಧಕ ಸ್ಥಾನ ಆಗುತ್ತದೆ.
ಸ್ಥಿರ ಲಗ್ನ ಅಂದರೆ ಮೇಷ ಆದ ತಕ್ಷಣ ಬರೋದು ನೆಕ್ಸ್ಟು ವೃಷಭ ಸ್ಥಿರ ಲಗ್ನ ಆಗುತ್ತೆ. ಅಲ್ಲಿಂದ ಹೆಣಸಿದಾಗ 9ನೇ ಮನೆ ಯಾವುದಾಗುತ್ತೆ, ಮಕರ ರಾಶಿ ಆಗುತ್ತೆ, ಅದು ಬಾಧಕ ಸ್ಥಾನ ಆಗುತ್ತೆ. ದ್ವಿಸ್ವಭಾವ ಲಗ್ನಕ್ಕೆ 7ನೇ ಮನೆ ಬಾಧಕ ಸ್ಥಾನ ಆಗುತ್ತದೆ. ಅಂದರೆ ಕಾರ್ನರ್ ಮಿಥುನ, ಕನ್ಯಾ ಈ ಥರದ್ದು ಮನೆಗಳನ್ನ ದ್ವಿಸ್ವಭಾವ ಅಂತ ಹೇಳ್ತೀವಿ. ಮಿಥುನ ಅಂದರೆ ಅಲ್ಲಿಗೆ 7ನೇ ಮನೆ ಏನಾಗುತ್ತೆ, ಬಾಧಕ ಸ್ಥಾನ ಆಗುತ್ತೆ. ಒಂದೊಂದು ಲಗ್ನ ಕೇಳಿದ್ದೀನಿ, ಮುಂದೆ ಕೊಡ್ತೀನಿ ನಿಮಗೆ. ಈ ರೀತಿ ತಿಳಿಸಿರುವಂತೆ 12 ಲಗ್ನಗಳಿಗೂ ಬಾಧಕ ಸ್ಥಾನ ಇರುತ್ತದೆ. ಬಾಧಕ ಎಂದರೆ ಅಡೆತಡೆಗಳನ್ನು ಉಂಟು ಮಾಡುವ ಸ್ಥಾನ ಅಥವಾ ಮನೆ. ಇದರ ಮನೆಯ ಅಧಿಪತಿ ಬಾಧಕೇಶ ಅಥವಾ ಬಾಧಕಾಧಿಪತಿ ಆಗುತ್ತಾರೆ. ಈ ಥರ 12 ಲಗ್ನಕ್ಕೂ ಬಾಧಕಾಧಿಪತಿ ಇರ್ತಾರೆ. ನಂಗಿಲ್ಲ ಅವ್ರಿಗಿದೆ ಅಂತಾರ ಅಲ್ಲ, ಪ್ರತಿಯೊಂದು ಲಗ್ನಕ್ಕೂ ಬಾಧಕ ಸ್ಥಾನ ಇರುತ್ತೆ. ಬಾಧಕ ಸ್ಥಾನ ಅಂದರೆ ನಮಗೆ ಜೀವನದಲ್ಲಿ ಆ ದಶಾಭುಕ್ತಿಗಳಲ್ಲಿ ಏನಾಗುತ್ತೆ, ಅಡೆತಡೆ ಉಂಟು ಮಾಡೋ ಸ್ಥಾನ ಇಲ್ಲ ಅಧಿಪತಿ ಮನೆ ಅಂತ ಹೇಳ್ಬೋದು. ಅದರ ಮನೆ ಅಧಿಪತಿ ಏನಾಗ್ತಾನೆ, ಬಾಧಕ ಸ್ಥಾನ ಅಂತ ಹೇಳ್ತೀವಿ. ಬಾಧಕೇಶ, ಆ ಮನೆ ಅಧಿಪತಿನ ಬಾಧಕೇಶ ಅಥವಾ ಬಾಧಕಾಧಿಪತಿ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ಬಾಧಕೇಶನ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ದೀನಿ. ಇಲ್ಲಿ ನೀವಿನ್ನೂ ಗೊತ್ತಿಲ್ವಲ್ಲ, ಅದನ್ನು ಹೇಳ್ತಾ ಇದ್ದೀನಿ ಕೇಳಿ. ಬಾಧಕ ಅಧಿಪತಿ ಗ್ರಹದ ದಶೆ ಅಥವಾ ಭುಕ್ತಿಗಳಲ್ಲಿ ಜಾತಕರಿಗೆ ಬಾಧೆ ಅಂದರೆ ಹಾನಿ, ದುಃಖ, ದುರದೃಷ್ಟ ಮುಂತಾದ ಅಡೆತಡೆಗಳು ಉಂಟಾಗುತ್ತವೆ. ಆಯಾಯ ಗ್ರಹದ ಕಾರಕತ್ವ ಮತ್ತು ಭಾವದ ಅನುಸಾರ ಬಾಧೆ ಉಂಟಾಗುತ್ತದೆ. ಬಾಧಕೇಶ ಯಾವ ಮನೆಯಲ್ಲಿರುತ್ತಾನೋ ಆ ಮನೆಯ ಫಲಗಳನ್ನು ಹಾಳು ಮಾಡುತ್ತಾನೆ. ಅಂದರೆ ತಾನಿರುವ ಮನೆಯ ಗುಣಲಕ್ಷಣ ಮತ್ತು ಭಾವಫಲಗಳಿಗೆ ಅಡ್ಡಿಯನ್ನು ಉಂಟು ಮಾಡುತ್ತಾನೆ. ಬಾಧಕ ಸ್ಥಾನದಲ್ಲಿ ಇತರೆ ಯಾವುದೇ ಗ್ರಹಗಳು ಸ್ಥಿತವಿದ್ದರೂ ತಮಗಿರುವ ಕಾರಕತ್ವದ ಫಲವನ್ನಾಗಲಿ ತಾವಿರುವ ಸ್ಥಾನದ ಫಲವನ್ನಾಗಲಿ ನೀಡಲು ಅಡ್ಡಿ ಉಂಟಾಗುತ್ತದೆ. ಅಂದರೆ ಬಾಧಕಾಧಿಪತಿ ದಶೆ. ಇವಾಗ ನಾನು ಹೇಳಿದೆ ಮೇಷಲಗ್ನ, ಅದಕ್ಕೆ ಯಾರಾಗ್ತಾರೆ, ಶನಿ ಹಾಕ್ತಾನೆ ಬಾಧಕಾಧಿಪತಿ. ಬಾಧಕಾಧಿಪತಿ ಶನಿ ದಶೆಯಲ್ಲಿ ಏನಾಗುತ್ತೆ ಅಂದರೆ ಏನು ಒಂದು ಥರ 11ನೇ ಮನೆ ಸಂಬಂಧಪಟ್ಟಿದ್ದಿರ್ಬೋದು. ಅಲ್ಲಿ ತಾನು ಬಾಧಕಾಧಿಪತಿ ಯಾವ ರಾಶಿಯಲ್ಲಿರ್ತಾನೋ ಆ ರಾಶಿಗೆ ಹಾನಿ ಅಂದರೆ ನಷ್ಟ ಉಂಟು ಮಾಡ್ತಾನೆ, ದುಃಖ ಉಂಟು ಮಾಡ್ತಾನೆ. ಅಂದರೆ ಆರೋಗ್ಯ ಸಮಸ್ಯೆ ಬರ್ಬೋದು, ಏನೋ ನಾವು ಕಳ್ಕೊಂಡಿದ್ದಿರ್ಬೋದು, ನಮ್ಮ ಹತ್ರ ಇರೋದು ಯಾವುದೋ ವಸ್ತುಗಳು ಏನಾದರೂ ಹಾನಿ ಉಂಟಾಗೋದಿರ್ಬೋದು, ಆ ರೀತಿ ಆಗುತ್ತೆ. ಅಲ್ಲಿ ಕಾರಕತ್ವ ಅಂದರೆ ಏನಾಗುತ್ತೆ ಅಂದರೆ, ನಾನು ಎಲ್ಲ ಥರದ್ದು ಕಾರಕತ್ವ ಅಂತಲ್ಲ, ಇವಾಗ ಶನಿ ಅಂದರೆ ನಮಗೆ ಕಾಲು ಏನಾದರೂ ನೋವು, ಈ ಥರದ್ದು ಮಂಡಿ ನೋವು ಈ ಥರದ್ದು ಬರ್ಬೋದು. ಮತ್ತು ತುಂಬ ಕೋಲ್ಡು ಜಾಸ್ತಿ ಆಗ್ಬೋದು, ಒಂದು ಸ್ವಲ್ಪ ವಾಯು ಬಾಧೆ ಈ ಥರದ್ದನ್ನು ಸತ ಅನುಭವಿಸ್ಬೋದು. ನೋಡಬೇಕು ಆ ಗ್ರಹಗಳಿಗೆ ಏನಿದೆ. ಮತ್ತು 11ನೇ ಮನೆ ಅಂದರೆ ನಮ್ಮ ಲಾಭ ಬರೋದು ಕಡಿಮೆ ಆಗ್ಬೋದು, ನಮ್ಮ ಆಸೆಗಳನ್ನ ಈಡೇರಿಸ್ಕೊಳಕ್ಕಾಗದೇ ಇರ್ಬೋದು. ಚೆನ್ನಾಗಿದ್ದರೆ ಗ್ರಹ ಆವಾಗ ನೋಡಿಕೊಂಡು ಯಾವ ರೀತಿ ಇದೆ, ಆ ಗ್ರಹಕ್ಕೆ ಯಾವ ದೃಷ್ಟಿ ಇದೆ, ಅವನು ಎಷ್ಟು ಷಡ್ಬಲದಲ್ಲಿ ಬಲ ಇದೆ, ಇವನ್ನೆಲ್ಲನೂ ನೋಡಬೇಕಾಗುತ್ತೆ. ಎ ಟು ಜೆಡ್ ಫುಲ್ಲು ನಷ್ಟನೇ ಅಂತಲ್ಲ ನಾನು ಹೇಳೋದು. ಕೆಲವೊಂದು ದುಃಖ ಅನ್ನೋದು ಆ ದಶೆಯಲ್ಲಿ ಆ ಭಾವಕ್ಕೆ ಸಂಬಂಧಪಟ್ಟಂತೆ, ಇಲ್ಲ ಅವನು ಯಾವುದೋ ಒಂದು ಮನೆಯಲ್ಲಿರ್ತಾನೆ, ಆ ಮನೆ ಭಾವಫಲನ ಹಾಳು ಮಾಡ್ತಾನೆ ಅಂತ ಹೇಳ್ಬೋದು. ಇವಾಗ ಶನಿ 7ನೇ ಮನೆಯಲ್ಲಿ ಕೂತಿದ್ದಾನೆ ಅಂದ್ಕೊಳ್ಳಿ ಮೇಷಲಗ್ನಕ್ಕೆ, ಅಲ್ಲಿ ಹುಚ್ಚನಾಗಿರ್ತಾನೆ. ಆದರೆ ಮದುವೆ ಮಾಡ್ಕೋಬೇಕು ಅಂದರೆ ಎಷ್ಟೋ ಅಡೆತಡೆಗಳು, ನಿಧಾನ ಆಗ್ಬೋದು, ವಿಘ್ನಗಳು ಬರ್ಬೋದು, ಈ ಥರ ಸಮಸ್ಯೆ ಉಂಟಾಗ್ಬೋದು. ಅಕಸ್ಮಾತ್ ಮದುವೆ ಆಗಿದ್ರೂ ಹೊಂದಾಣಿಕೆ ಅನ್ನೋದು ಅವೆಲ್ಲ ನೋಡ್ಕೋಬೇಕಾಗುತ್ತೆ. ಏಜ್ ಡಿಫ್ರೆನ್ಸ್ ಇರ್ಬೋದು, ಕೆಲವೊಂದೆಲ್ಲ ನೋಡಿಕೊಂಡು ಹೇಳಬೇಕಾಗುತ್ತೆ. ಆ ರೀತಿ ಆಯಾಯ ಭಾವಕ್ಕೆ ಎಲ್ಲಿರ್ತಾನೋ ಆ ಭಾವ. ಇಲ್ಲಾಂದರೆ ಬಿಸ್ನೆಸ್ಸಲ್ಲಿ 11ನೇ ಮನೆ ಅಧಿಪತಿ 7ರಲ್ಲಿದ್ದರೇನೋ ಬಿಸ್ನೆಸ್ಸಲ್ಲಿ ತುಂಬ ದೊಡ್ಡ ಲಾಭ ಅಂತ ಹೇಳ್ತೀವಿ. ಇಲ್ಲಿ ಚರಲಗ್ನಕ್ಕೆ 11ನೇ ಮನೆ ಅಧಿಪತಿ ಅಲ್ಲಿರೋದು ಬಾಧಕಾಧಿಪತಿಯಾಗಿ ಇದ್ದರೆ ಏನಾದರೂ ಒಂದು ತೊಂದರೆ ಮಾಡ್ತಾನೆ ಅಂತ ಹೇಳ್ಬೋದು. ಅಲ್ಲಿ ಯಾವ ನಕ್ಷತ್ರದಲ್ಲಿ ನಿಂತಿದ್ದಾನೆ, ಆ ನಕ್ಷತ್ರಾಧಿಪತಿ ಎಷ್ಟು ಬಲಿಷ್ಠ ಆಗಿದ್ದಾನೆ, ಮತ್ತು ಯಾವ ಗ್ರಹ ನೋಡ್ತಾನೆ, ಇವನ್ನೆಲ್ಲ ನೋಡಿಕೊಂಡು ಅವು ಫಲಗಳೇನಾಗುತ್ತೆ ಏರುಪೇರಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಬಾಧಕಾಧಿಪತಿ ಅಂದರೆ ತೊಂದರೆ ಮಾಡುವಂತಹ ಗ್ರಹ, ಅಡ್ಡಿ ಆತಂಕಗಳು ಇರುತ್ತೆ, ಹಾನಿ ದುರದೃಷ್ಟಕರ ಈ ಥರದ್ದು ಸಂಗತಿಗಳು ನಡೆಯುತ್ತೆ ಅಂತ ಹೇಳ್ಬೋದು. ನೋಡಿ 12 ಲಗ್ನಕ್ಕೂ ಬಾಧಕ ಸ್ಥಾನಗಳು ಯಾವುವು ಅಂತ ಕೊಟ್ಟಿದ್ದೀನಿ. ಬಾಧಕೇಶ ಯಾರಾಗ್ತಾರೆ ಅಂತ ಅನ್ನಿಸುತ್ತಾ ಕೊಟ್ಟಿದ್ದೀನಿ. ನೋಡಿ ಮೇಷಲಗ್ನಕ್ಕೆ 11ನೇ ಮನೆ ಬಾಧಕ ಸ್ಥಾನ, 11ನೇ ಮನೆ
ಕುಂಭರಾಶಿ. ಬಾಧಕೇಶ ಯಾರಾಗ್ತಾರೆ? ಶನಿ ಆಗ್ತಾರೆ. ಅಂದರೆ ಅದರ ಅಧಿಪತಿನೇ ಬಾಧಕೇಶ ಆಗ್ತಾನೆ. ಕುಂಭರಾಶಿಯ ಅಧಿಪತಿ ಶನಿನೇ ಬಾಧಕೇಶ ಆಗ್ತಾನೆ. ವೃಷಭ ಲಗ್ನಕ್ಕೆ 9ನೇ ಮನೆ ಬಾಧಕ ಸ್ಥಾನ. ಬಾಧಕ ರಾಶಿ ಸ್ಥಾನ ಯಾವುದು? ಮಕರ ರಾಶಿ. ಬಾಧಕೇಶ ಯಾರಾಗ್ತಾರೆ? ಮಕರ ರಾಶಿಯ ಅಧಿಪತಿ ಶನಿನೇ ಬಾಧಕೇಶ ಆಗ್ತಾರೆ. ಮತ್ತು ಮಿಥುನ ಲಗ್ನಕ್ಕೆ 7ನೇ ಮನೆ ಬಾಧಕ ಸ್ಥಾನ. ಧನಸ್ಸು ರಾಶಿ ಬಾಧಕ ಸ್ಥಾನ. ಬಾಧಕೇಶ ಗುರು ಆಗ್ತಾನೆ, ಅದರ ಅಧಿಪತಿ. ಕಟಕ ಲಗ್ನಕ್ಕೆ ಚರ ಲಗ್ನ, ಅದು 11ನೇ ಮನೆ ಬಾಧಕ ಸ್ಥಾನ ಆಗುತ್ತೆ. ವೃಷಭ ರಾಶಿ 11ನೇ ಮನೆ. ಬಾಧಕೇಶ ಯಾರಾಗ್ತಾರೆ? ಅದರ ಅಧಿಪತಿ ಶುಕ್ರ ಆಗ್ತಾನೆ. ಸಿಂಹ ಲಗ್ನಕ್ಕೆ 9ನೇ ಮನೆ ಬಾಧಕ ಸ್ಥಾನ. ಸಿಂಹ ಲಗ್ನಕ್ಕೆ ಮೇಷರಾಶಿ 9ನೇ ಮನೆ ಆಗುತ್ತೆ. ಬಾಧಕೇಶ ಅದರ ಅಧಿಪತಿ ಕುಜ ಆಗ್ತಾನೆ. ಕನ್ಯಾ ಲಗ್ನಕ್ಕೆ 7ನೇ ಮನೆ ಬಾಧಕ ಸ್ಥಾನ. ಮೀನರಾಶಿ ಆಗುತ್ತೆ. ಬಾಧಕೇಶ ಅದರ ಅಧಿಪತಿ ಗುರು ಆಗ್ತಾನೆ. ತುಲಾ ಲಗ್ನಕ್ಕೆ 11ನೇ ಮನೆ ಬಾಧಕ ಸ್ಥಾನ. ಸಿಂಹ ರಾಶಿ ಆಗುತ್ತೆ ಬಾಧಕ ಸ್ಥಾನ. ಅದರ ಬಾಧಕ ಅಧಿಪತಿ ಯಾರಾಗ್ತಾರೆ? ಅದರ ಅಧಿಪತಿ ಬಾಧಕೇಶ. ಬಾಧಕ ಅಧಿಪತಿ ರವಿ ಆಗ್ತಾನೆ. ವೃಶ್ಚಿಕ ಲಗ್ನಕ್ಕೆ 9ನೇ ಮನೆ ಬಾಧಕ ಸ್ಥಾನ. ವೃಶ್ಚಿಕ ಲಗ್ನದಿಂದ ಹೆಣಿಸಿದಾಗ ಸಿಗೋದು ಕಟರಾಶಿ. ಕಟಕ ರಾಶಿ 9ನೇ ಮನೆ ಆಗುತ್ತೆ. ಅದರ ಅಧಿಪತಿ ಚಂದ್ರ, ಬಾಧಕೇಶ ಆಗ್ತಾನೆ. ಧನಸ್ಸು ಲಗ್ನಕ್ಕೆ 7ನೇ ಮನೆ ಬಾಧಕ ಸ್ಥಾನ. ಯಾವುದು? ಅಲ್ಲಿಂದ ಜಸ್ಟ್ ಅಪೋಸಿಟ್, ಹಂಗೆ ಡೈರೆಕ್ಟ್ ಹಂಗೆ ಈಗ ನೋಡಬೇಕು, ಹಿಂಗೆ ನೋಡಬೇಕು, ಆವಾಗ ಅದು ಮಿಥುನ ಸಿಗುತ್ತೆ. ಇಲ್ಲ ಧನಸ್ಸಿಂದ ಹೆಣಿಸ್ಕೊಂಬನ್ನಿ, ಗೊತ್ತಾಗುತ್ತೆ ನಿಮಗೆ. ಒಂದೊಂದು ಸತಿ ಮಧ್ಯದಲ್ಲಿ ಹೇಳಿದ್ರೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಇದಾಗುತ್ತೆ. ಲಗ್ನದಿಂದ ಎಣಿಸ್ಕೊಂಬಂದ್ರೆ ಬಾಧಕೇಶ ಯಾರಾಗ್ತಾರೆ? ಅದರ ಅಧಿಪತಿ ಮಿಥುನ ರಾಶಿ ಅಧಿಪತಿ ಬುಧ ಆಗ್ತಾನೆ. ಮಕರ ಲಗ್ನಕ್ಕೆ 11ನೇ ಮನೆ ಬಾಧಕ ಸ್ಥಾನ. ಅದು ವೃಶ್ಚಿಕ ರಾಶಿ ಆಗುತ್ತೆ. ಅದರ ಅಧಿಪತಿ ಕುಜ, ಬಾಧಕೇಶ ಆಗ್ತಾನೆ. ಕುಂಭ ಲಗ್ನಕ್ಕೆ 9ನೇ ಮನೆ ಬಾಧಕ ಸ್ಥಾನ. ತುಲಾ ರಾಶಿ ಆಗುತ್ತೆ. ಬಾಧಕೇಶ ಯಾರಾಗ್ತಾರೆ? ಶುಕ್ರ ಆಗ್ತಾರೆ. ಕುಂಭ ಲಗ್ನಕ್ಕೆ ಯೋಗ ಕೊಡೋನು ಅವನೇ, ಮತ್ತು ಇಲ್ಲಿ ಬಾಧೆ ಕೊಡೋನು ಅವನೇ ಆಗ್ತಾನೆ. ಆವಾಗ ನೀವು ಕುಂಭ ಲಗ್ನದ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನೀವು ನೋಡ್ಕೊಳ್ಳಿ. ಮೀನ ಲಗ್ನಕ್ಕೆ 7ನೇ ಮನೆ ಬಾಧಕ ಸ್ಥಾನ. ಕನ್ಯಾ ರಾಶಿ ಆಗುತ್ತೆ ಬಾಧಕ ಸ್ಥಾನ. ಬಾಧಕೇಶ ಯಾರಾಗ್ತಾನೆ? ಬುಧ. ಅದು ವಿವಾಹ ಸ್ಥಾನ, ಪಾರ್ಟ್ನರ್ಶಿಪ್ ಸ್ಥಾನ, ಸಾರ್ವಜನಿಕವಾಗಿ ಪಬ್ಲಿಕ್ಕಾಗಿ ನಾವು ವ್ಯವಹರಿಸುವಂಥ ಸ್ಥಾನ ಆಗಿರುತ್ತೆ. ಅದರಲ್ಲಿ ಬುಧ ಇದ್ದರೆ ಅಥವಾ ಬೇರೆ ಗ್ರಹಗಳಿದ್ದರೆ ಏನು ಫಲ ಅನ್ನೋದನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ಸ್ಲೈಡ್ಸಲ್ಲಿ ನೋಡೋಣ. ನೋಡಿ, ಮೇಷಲಗ್ನಕ್ಕೆ ಚರಲಗ್ನ ಇದು. ಲಗ್ನ ಇಲ್ಲಿ ಮೇಷಲಗ್ನ. ನಿಮಗೆ ಕರ್ಸರ್ ಮೂವ್ ಮಾಡ್ತಾ ಇದ್ದೀನಿ, ಗೊತ್ತಾಗುತ್ತೆ. ಬಾಧ ಸ್ಥಾನ ಯಾವುದು? 11ನೇದು. ಇವಾಗ ಹೇಳಿದ್ದೀನಿ, ಅದರ ಪ್ರತಿಯೊಂದು ಇದಕ್ಕೂ ನಿಮಗೆ ಕೊಟ್ಟಿದ್ದೀನಿ, ನೀವು ನೋಡ್ಕೊಂಬನ್ನಿ ಅಂತ ಹೇಳ್ಬಿಟ್ಟು. ಕುಂಭರಾಶಿ ಆಗುತ್ತೆ. ಬಾಧಕೇಶ ಅದರ ಅಧಿಪತಿ ಶನಿ ಆಗ್ತಾನೆ. ನೋಡಿ, ಲಗ್ನದಿಂದ ಹಿಂಗೆ ಎಣಿಸಿದಾಗ 1 2 3 4 ಅಂತ ಎಣಿಸ್ಕೊಂಬನ್ನಿ. ಇಲ್ಲಿ ಕುಜ ಇದ್ದಾನೆ ಬಾಧಕ ಸ್ಥಾನದಲ್ಲಿ. ಕುಂಭರಾಶಿಯಲ್ಲಿ ಯಾರಿದ್ದಾರೆ? ಕುಜ ಇದ್ದಾನೆ. ಅದರ ಅಧಿಪತಿ ಯಾರತ್ತಾನೆ? ಲಗ್ನಾಧಿಪತಿನೇ ಬಾಧಕ ಸ್ಥಾನದಲ್ಲಿದ್ದಾನೆ. 11ನೇ ಮನೆ ಅಧಿಪತಿ ಯಾರು? ಶನಿ. ಎಲ್ಲಿದ್ದಾನೆ? 2ನೇ ಮನೆಯಲ್ಲಿದ್ದಾನೆ. ಇವ್ರಿಗೇನಾಗುತ್ತೆ? ಕುಜ ದಶೆಯಲ್ಲಿ ಏನಾಗುತ್ತೆ? ಇಲ್ಲಿ 11ನೇ ಮನೆ ಸಂಬಂಧಪಟ್ಟಂಥ ಭಾವಫಲಗಳು ಇಲ್ಲ. ಅವನು ತಾನು ಯಾವ ಅಧಿಪತಿ ಆಗಿರ್ತಾನೋ ಆ ಅಧಿಪತಿ ಫಲಗಳನ್ನ ಮೋಸ್ಟ್ ಆಫ್ ಆಲ್ ಅವನು ಎಲ್ಲಿರ್ತಾನೋ ಆ ಸ್ಥಾನದ ಅಧಿಪತಿ ಫಲನ ಭಾವದ ಫಲನ ನಾಶ ಮಾಡ್ತಾನೆ. ಅದೇ ಇವಾಗ ಶನಿ ಏನಾಗ್ತಾನೆ? ತಾನು ನಿಂತಿರೋದು ಮತ್ತು ತನ್ನ ಇದ್ರದ್ದು ಎರಡರದ್ದು ಹಾಳು ಮಾಡ್ತಾನೆ. ಶನಿ ಏನಾಗಿದ್ದಾನೆ? 11ನೇ ಮನೆ ಅಧಿಪತಿ 2ರಲ್ಲಿದ್ದರೆ ತುಂಬ ಧನ ಲಾಭ ಅಂತ ಹೇಳ್ಬೋದು. ಇಲ್ಲಿ ನಾವು ನೋಡಬೇಕಾಗುತ್ತೆ. ಮತ್ತು ನೋಡಿ, ಶನಿ ಕುಜನ್ನ ನೋಡ್ತಾನೆ, ಕುಜ ಶನಿನ ನೋಡ್ತಾನೆ. ಇಲ್ಲಿ ಲಗ್ನಾಧಿಪತಿ ಲಾಭಾಧಿಪತಿನ ನೋಡ್ದಂಗೋ ಆಗುತ್ತೆ. ಆದ್ರೂ ಶನಿ ದಶೆಯಲ್ಲಿ ಹಣಕಾಸಿಗಿರ್ಬೋದು, ಕುಟುಂಬ ಸ್ಥಾನ ಆಗದೆ ಇರ್ಬೋದು, ಶನಿಗೆ ಸಂಬಂಧಪಟ್ಟಂತೆ ಇನ್ಯಾವುದಾದ್ರೂ ಸಮಸ್ಯೆ ಏರ್ಪಡ್ಬೋದು. ನಾವು ನೋಡಬೇಕಾಗುತ್ತೆ. ಇಲ್ಲಿ ರೋಹಿಣಿ ನಕ್ಷತ್ರದಲ್ಲಿದ್ದರೆ ಕೋಲ್ಡ್ ಪ್ರಾಬ್ಲಮ್ ಜಾಸ್ತಿ ಇರ್ಬೋದು. ಕೃತಿಕಾ ನಕ್ಷತ್ರದಲ್ಲಿದ್ದರೆ ತಂದೆಗೆ ಆಗದೆ ಇರ್ಬೋದು. ಮೃಗಶಿರ ನಕ್ಷತ್ರದಲ್ಲಿದ್ದರೆ ಕುಜನ ನಕ್ಷತ್ರ. ಮತ್ತು ಅಲ್ಲೇನಾಗುತ್ತೆ? ಒಂದು ಸೆಕೆಂಡ್, ಲಗ್ನಾಧಿಪತಿ ಮತ್ತು ಅಷ್ಟಮಾಧಿಪತಿ ಕುಜನ ನಕ್ಷತ್ರದ ಆ ಭಾವಕ್ಕೆ, ಲಗ್ನಕ್ಕೆ ಮತ್ತು 8ನೇ ಮನೆಗೆ ಸಂಬಂಧಪಟ್ಟಿದ್ದು ಭಾವದ ಫಲನೂ ಇದು ಶನಿನ ನೋಡಬೇಕಾಗುತ್ತೆ. ಅವನು 8ನೇ ಮನೆಯೂ ಸತ ನೋಡ್ತಾನೆ. ಶನಿ 8ನೇ ಮನೆ ನೋಡಿದ್ರೆ ದೀರ್ಘಾಯು.
ಇಲ್ಲಿ ಯಾವ ರೀತಿ ತೊಂದರೆ ಕೊಡ್ಬೋದು ಅಡೆತಡೆ ಅನ್ನೋದು ನಾನು ಉದಾಹರಣೆ ಕೊಡ್ತಿದ್ದೀನಿ. ಇಂತಿಷ್ಟೇ ಅಂತ ಇನ್ನೂ ಹೇಳ್ತಾ ಇಲ್ಲ. ನಾವು ಜಾತಕ ನೋಡಿದ್ದಾದ್ಮೇಲೆ ನಾವು ಹೇಳಬೇಕಂತೆ ನಾನು ಎಕ್ಸಾಂಪಲ್ಸ್ ಕುಂಡ್ಲಿ ಮೂಲಕ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನೋಡೋಣ. ವೃಷಭ ಲಗ್ನ. ವೃಷಭ ಲಗ್ನ ಇದು ಸ್ಥಿರ ಲಗ್ನ. ಬಾಧಸ್ಥಾನ ಏನಾಗುತ್ತೆ? 9ನೇ ಮನೆ ಆಗುತ್ತೆ. ಯಾವುದು? ಮಕರ ರಾಶಿ. ಬಾಧಕೇಶ, ಅದರ ಅಧಿಪತಿ ಶನಿ ಆಗ್ತಾನೆ. ನೋಡಿ, ವೃಷಭ ಲಗ್ನದಿಂದ 9ನೇ ಮನೆ ಬಾಧಕ ಸ್ಥಾನದಲ್ಲಿ ರವಿ ಕುಳಿತಿದ್ದಾನೆ. ಬಾಧಕೇಶ ಯಾರಾದ್ರ? ಶನಿ ಆದ. ಅವನೆಲ್ಲಿ ಕೂತಿದ್ದಾನೆ? 4ನೇ ಮನೆಯಲ್ಲಿ ಕೂತಿದ್ದಾನೆ. ಶನಿ ಮತ್ತು ರವಿ ಪರಿವರ್ತನಾ ಯೋಗದಲ್ಲಿದ್ದಾರೆ. 4 ಮತ್ತು 9ನೇ ಮನೆ ಅಧಿಪತಿಗಳು ತಂದೆ ಮಗ ಶತ್ರುತ್ವ, ಆದರೆ ಪರಿವರ್ತನೆ. ಈ ಲಗ್ನಕ್ಕೆ ರವಿ ಶನಿ ಜೊತೆಯಲ್ಲಿದ್ದರೂ ಏನೂ ತೊಂದರೆ ಇಲ್ಲ. ಆಸ್ಪೆಕ್ಟ್ ಮಾಡಿದ್ರು ಈ ಲಗ್ನಕ್ಕೆ ತೊಂದರೆ ಇಲ್ಲ. ಈ ರವಿ ಶನಿಗಳು ಏನು ತೋರಿಸುತ್ತೆ ಅಂದರೆ ಪರಿವರ್ತನೆಯಲ್ಲಿದೆ. ಭೂಮಿಯಿಂದ ಲಾಭ, ಭಾಗ್ಯ, ಈ ಥರದ್ದು ಹೇಳ್ಬೋದು ನಾವು. ತಂದೆಯಿಂದ ಭಾಗ್ಯ, ಈ ಥರದ್ದೇನಾದರೂ ಹೇಳ್ಬೋದು. ಆದರೆ ಇಲ್ಲಿ ಶನಿ ಯಾವ ನಕ್ಷತ್ರದಲ್ಲಿ ನಿಂತಿದ್ದಾನೆ, ಯಾವ ಸ್ಥಾನದಲ್ಲಿ ನಿಂತಿದ್ದಾನೆ? ಶನಿ 4ನೇ ಮನೆಯಲ್ಲಿ ಇಲ್ಲಿ ನಿಂತಿರೋದ್ರಿಂದ 4ನೇ ಭಾವದ ಫಲನ ಹಾಳು ಮಾಡ್ಬೋದು. ತಾಯಿಗೆ ತೊಂದರೆ ಆಗ್ಬೋದು, ಯಾವುದಾದ್ರೂ ವೆಹಿಕಲ್ ನಷ್ಟ ಆಗ್ಬೋದು, ಈ ಥರ ನಾವು ನೋಡ್ಕೋಬೋದು. ಮನೆ ಮಾರ್ಕೋಬೋದು, ಈ ಥರದ್ದೆಲ್ಲ. ಅದರಿಂದ ಲಾಭ ಬರುತ್ತೆ ಬಿಡುತ್ತೆ. ಮತ್ತು 4ನೇ ಮನೆ ಎದೆ ನೋವು. ಇಲ್ಲಿ ನಾವು ಪಾಸಿಟಿವ್ ಆಗೇ ಹೇಳಬೇಕು. ಆದರೆ ನಾವು ಪಾಸಿಟಿವ್ ಆಗಿದ್ರೂ ಬಾಧೆ ಯಾವ ಕೊಡ್ತಾನೆ, ಯಾವ ರೀತಿ ಕೊಡ್ತಾನೆ? ಇಲ್ಲಿ ಶುಕ್ರ ನಕ್ಷತ್ರದಲ್ಲಿದ್ದರೆ ಲಗ್ನಾಧಿಪತಿ, ಇಲ್ಲಿ ಮಕ, ಪುಬ್ಬ ಮತ್ತು ಉತ್ತರ ಇರುತ್ತೆ. ರವಿ ನಕ್ಷತ್ರದಲ್ಲಿದ್ದರೆ ಒನ್ಸ್ ಅಗೇನ್ ಈ ರಾಶಿ ಅಧಿಪತಿ ನಕ್ಷತ್ರದಲ್ಲಿರ್ತಾನೆ. ಇಲ್ಲಿ ರವಿ ಏನಾದರೂ ಅವನು ಸ್ವಂತ ನಕ್ಷತ್ರದಲ್ಲಿದ್ದರೆ ಒಂದು ಸ್ವಲ್ಪ ಬಲಿಷ್ಠವಾಗಿರ್ಬೋದು. ನಾವೆಲ್ಲನೂ ಪ್ರತಿಯೊಂದು, ಇನ್ನು ಬೇರೆ ಯಾವುದಾದ್ರೂ ಗ್ರಹಗಳು ನೋಡ್ತಿದ್ದಾವೆ, ಇದನ್ನೆಲ್ಲ ನೋಡಿಕೊಂಡು ನಾವು ಫಲ ಹೇಳಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ. ಮಿಥುನ ಲಗ್ನ. ಇದು ದ್ವಿಸ್ವಭಾವ ಲಗ್ನ. ನೋಡಿ, ಬಾಧಸ್ಥಾನ ಯಾವುದಾಗುತ್ತೆ? 7ನೇ ಮನೆ ಆಗುತ್ತೆ. ನೋಡಿ, ಅಲ್ಲಿಂದ 7ನೇ ಮನೆಯಲ್ಲಿ ಧನುಸ್ ರಾಶಿ ಆಗುತ್ತೆ. ಅದರ ಅಧಿಪತಿ ಬಾಧಕೇಶ ಗುರು ಆಗ್ತಾನೆ. ಆ ಬಾಧಾಸ್ಥಾನದಲ್ಲಿ ಲಗ್ನಾಧಿಪತಿ ಬುಧ ಸತ ಬಂದುಕೊಟ್ಟಿದೆ. ಮತ್ತು ಲಗ್ನ ಮತ್ತು 4ನೇ ಮನೆ ಅಧಿಪತಿ 2 ಬುಧ ಆಗ್ತಾನೆ. ಆ ಬುಧ ಗುರು ಜೊತೆ ಇದ್ದಾನೆ. ಇಲ್ಲಿ ಹೆಂಡತಿ ಆದವಳು ಇಲ್ಲ ಪಾರ್ಟ್ನರ್ಶಿಪ್ಪು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಆದರೆ ಆ ಪಾರ್ಟ್ನರ್ಶಿಪ್ ಮಾಡೋದ್ರೂ ಏನೋ ಅಡೆತಡೆಗಳು ಇರ್ಬೋದು. ನೋಡ್ಕೊಳ್ಳಿ, ನೀವು ಮಾಡೋದ್ರಲ್ಲಿ ಬಿಸ್ನೆಸ್ಸಲ್ಲಿ ಒಬ್ರಿಗೊಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅಡೆತಡೆಗಳು. ಇಲ್ಲಿ ತುಂಬ ಲಾಭ ಬರುತ್ತೆ, ಹಣಕಾಸು. ಯಾಕೆಂದರೆ ಲಗ್ನಾಧಿಪತಿನೇ ಬಂದು ಸೇರಿದ್ದಾನೆ. ಹೆಂಡತಿ ಆದವಳು ಬುದ್ಧಿವಂತಳಿರ್ತಾಳೆ, ವಿಜ್ಡಮ್ ಅನ್ನೋದು ಚೆನ್ನಾಗಿರುತ್ತೆ, ಅವಳ ಜ್ಞಾನ ಅನ್ನೋದು ಅಂತ ಎಲ್ಲ ಹೇಳ್ಬೋದು. ಆದರೆ ಇವ್ರಿಗೆ ಗುರು ದಶೆ ಮದುವೆ ಕೊಡದೇ ಇರ್ಬೋದು, ಬುಧ ದಶೆನೂ ಕೊಡದೇ ಇರ್ಬೋದು. ಯಾಕಂದರೆ ಬಾಧಸ್ಥಾನದಲ್ಲಿದೆಯಲ್ಲ, ಆವಾಗ ಈ ಗುರು ಗ್ರಹಕ್ಕೆ ಸಂಬಂಧಪಟ್ಟಂಥ ದೇವತೆಗಳು, ಬುಧ ಗ್ರಹಕ್ಕೆ ಸಂಬಂಧಪಟ್ಟ ದೇವತೆಗಳನ್ನ ಇದು ಮಾಡ್ಕೋಬೇಕು. ಇಲ್ಲಿ ಗುರು ಏನಾಗ್ತಾನೆ? ಸ್ವರಾಶಿ, ಮೂಲ ತ್ರಿಕೋಣ ರಾಶಿ ಆಗ್ತಾರೆ. ಆದ್ರೂ ಅಲ್ಲಿ ಬಾಧೆ ಉಂಟಾಗಬಹುದು. ಬೇರೆ ಇನ್ಯಾವ ಗ್ರಹಗಳು ನೋಡೋದು, ಅದ್ರ ಮೇಲೆ ನೀವು ನೋಡಿಕೊಂಡು ಫಲ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಕಟಕ ಲಗ್ನ. ಕಟಕ ಲಗ್ನ ಚರ ಲಗ್ನ. ಇದು ಲಗ್ನ ನೋಡಿ, ಇಲ್ಲಿ ನೋಡಿದ್ರಲ್ಲ, ಇಲ್ಲಿಂದ 11ನೇ ಮನೆ ಅಧಿಪತಿ ಬಾಧಕ ಅಧಿಪತಿ ಆಗ್ತಾನೆ, ಬಾಧಕೇಶ ಅಂತ ಹೇಳ್ತೀವಿ. ಮತ್ತು ಈ ವೃಷಭ ರಾಶಿ ಬಾಧಕ ಸ್ಥಾನ ಆಗುತ್ತೆ. ಅದರ ಅಧಿಪತಿ ಶುಕ್ರ ಬಾಧಕಾಧಿಪತಿ. ಅವನೆಲ್ಲಿದ್ದಾನೆ? ಲಗ್ನದಿಂದ 2ರಲ್ಲಿ ಸಿಂಹ ರಾಶಿಯಲ್ಲಿ ಇದ್ದಾನೆ. ಬಾಧ ಸ್ಥಾನದಲ್ಲಿ 11ನೇ ಮನೆಯಲ್ಲಿ ರಾಹು ಇದ್ದಾನೆ. ರಾಹು ಇಲ್ಲಿ ಹುಚ್ಚನಾಗಿದ್ದಾನೆ. ಹುಚ್ಚನಾಗಿದ್ದರೂ ರಾಹು ದಶೆ ಏನೋ ಒಂದು ಬಾಧೆ ರೀತಿ, ಇಲ್ಯೂಸನ್ನು, ಕಲ್ಪನಾ ಶಕ್ತಿ, ಯಾವುದೋ ಒಂದು ರೀತಿ ಅವ್ರಿಗೆ ಯಾವ ರೀತಿ ಬಾಧೆ ಉಂಟು, ಅತಿಯಾದ ಕಲ್ಪನಾ ಶಕ್ತಿ ಇರ್ಬೋದು, ವಾಯು ಸಂಬಂಧಿತ ಇದಿರ್ಬೋದು, ಯಾವುದು ಅನ್ನೋದನ್ನು ನಾವು ನೋಡಿ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಮತ್ತು ಬಾಧಕ ಸ್ಥಾನದ ಅಧಿಪತಿ ಏನಾಗ್ತಾನೆ? ಶುಕ್ರ 2ನೇ ಮನೆಯಲ್ಲಿದ್ದರೆ ಧನ ಚೆನ್ನಾಗಿ ಕೊಡುತ್ತೆ, ಫ್ಯಾಮಿಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಈ ಶುಕ್ರ ತುಂಬ ಕೆಟ್ಟಿದ್ರೆ, ಪಾಪಗ್ರಹಗಳು ಇವರು ಎಲ್ಲ ಸೇರಿಕೊಂಡು ಇನ್ನೂ ಕೆಟ್ಟಿದ್ರೆ ಫ್ಯಾಮಿಲಿಯಲ್ಲಿ ಏನೋ ಅವ್ರಿಗೆ ಅಡೆತಡೆ ಉಂಟಾಗ್ತಾ ಇರುತ್ತೆ. ಬರೋ ಹಣಕಾಸಲ್ಲಿ ಏರುಪೇರಾಗ್ಬೋದು. ಲಾಭಾಧಿಪತಿನೇ 2ನೇ ಮನೆಯಲ್ಲಿ ಕೂತ್ರೆ ತುಂಬ ಒಳ್ಳೆಯದಲ್ವ. ಇವೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳ್ತೀನಿ. ಮಾತು ಏನು ಮಾತಾಡಿದ್ರು ಇವರಲ್ಲಿ ತಪ್ಪು ಕಂಡುಹಿಡಿಬೋದು. ಈ ರೀತಿ ಒಂದೊಂದೇ ನೋಡಿಕೊಂಡು ಬರಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ. ಸಿಂಹ ಲಗ್ನ. ಸಿಂಹ ಲಗ್ನ ಸ್ಥಿರ ಲಗ್ನ ಆಗುತ್ತೆ.
ಇದು ಯಾವುದು ನೋಡಿ ಲಗ್ನದಿಂದ 9 ಬಾಧಕ ಸ್ಥಾನ ಆಗುತ್ತೆ. ಬಾಧಕೇಶ ಯಾರಾಗ್ತಾನೆ? ಮೇಷರಾಶಿಗೆ ಕುಜ ಆಗ್ತಾನೆ. ಬಾಧಕೇಶ ಎಲ್ಲಿದ್ದಾನೆ? 10ನೇ ಮನೆಯಲ್ಲಿ ಕುಜ ಇದ್ದಾನೆ. ಬಾಧಾ ಸ್ಥಾನದಲ್ಲಿ ರವಿ, ಲಗ್ನಾಧಿಪತಿ ರವಿ ಇದ್ದಾನೆ, ಲಾಭಾಧಿಪತಿ ಬುಧ ಇದ್ದಾನೆ. ಇಲ್ಲಿ ಬಾಧಕ ಸ್ಥಾನದಲ್ಲಿ ಇರೋದು ಗ್ರಹ ಒಂದು ವೇಳೆ ತುಂಬ ಬಲಿಷ್ಠವಾಗಿದ್ದರೆ ಗ್ರಹಗಳು ಅವರ ಇದಕ್ಕೆ ಸರಿಯಾಗಿ ಬಲದ ಸರಿಯಾಗಿ ಫಲಗಳನ್ನ ಕೊಡುತ್ತೆ. ಒಂದು ವೇಳೆ ಕಡಿಮೆ, ಇಲ್ಲಿ ಕಣ್ಣಿನ ಸಮಸ್ಯೆ ಬರ್ಬೋದು ರವಿಗೆ, ಅಂದರೆ ತಲೆ ಸಮಸ್ಯೆ ಬರ್ಬೋದು, ಜ್ವರ ಬರ್ಬೋದು, ತಂದೆಗೂ ಇವ್ರಿಗೂ ಆಗದೆ ಇರ್ಬೋದು, ಅಷ್ಟಕ್ಕಷ್ಟೇ ಇರ್ಬೋದು. ಇವನ್ನೆಲ್ಲ ನೋಡಬೇಕಾಗುತ್ತೆ. ಕುಜ ಬಾಧಕಾಧಿಪತಿ 10ರಲ್ಲಿದ್ದಾನೆ. ಅವಾಗೇನು 10ನೇ ಮನೆ ಕರ್ಮಕ್ಕೆ ಸಂಬಂಧಪಟ್ಟ ಸ್ಥಾನ. ಇಂದಿನ ಜನ್ಮದ ಕರ್ಮಾನುಸಾರ 9ನೇ ಮನೆ ಅಧಿಪತಿ 10ರಲ್ಲಿದ್ರೂ ಉದ್ಯೋಗದಲ್ಲೋ ಏನೋ ವೃತ್ತಿ ಮಾಡೋದ್ರಲ್ಲೋ ಏನೋ ಸಮಸ್ಯೆ, ಅವ್ರ ಕರ್ಮಕ್ಕೆ ಏನೋ ಒಂದು ಅಡ್ಡಿ ಆತಂಕಗಳು, ಒಳ್ಳೆ ಫಲ ಅನ್ನೋದು ಸಿಗದೆ ಇರೋದು ಇದಿರುತ್ತೆ. ಈ ಥರ ನಾವು ಪ್ರತಿಯೊಂದು ರಾಶಿಗೂ ಮತ್ತು ಇನ್ನೊಂದು ಹೇಳ್ತೀನಿ, ಈ ಸಿಂಹ ಲಗ್ನಕ್ಕೆ ಯೋಗ ಕೊಡೋನು ಕುಜನೇ ಆಗ್ತಾನೆ, ಲಗ್ನಾಧಿಪತಿ ರವಿನೇ ಇದ್ದಾನೆ. ಇಷ್ಟೆಲ್ಲ ಇದ್ರೂ ಆ ಗ್ರಹಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ರೀತಿಯ ನ್ಯೂನ್ಯತೆ ಅನ್ನೋದು ಇದ್ದೇ ಇರುತ್ತದೆ ವೀಕ್ಷಕರೇ. ನೆಕ್ಸ್ಟ್ ನೋಡೋಣ, ಕನ್ಯಾ ಲಗ್ನ, ದ್ವಿಸ್ವಭಾವ ಲಗ್ನ ದಿಂದ 7ನೇ ಮನೆ ನೋಡಿ ಬಾಧಾಸ್ಥಾನ ಆಗುತ್ತೆ. ಅದು ಮೀನರಾಶಿ ಆಗುತ್ತೆ. ಬಾಧಕೇಶ ಯಾರಾಗ್ತಾನೆ? ಗುರು ಆಗ್ತಾನೆ. ನೋಡಿ ಇಲ್ಲಿ ಗುರು ಏನಾಗಿದ್ದಾನೆ? ಲಗ್ನದಿಂದ 5ರಲ್ಲಿ ನೀಚ ಸ್ಥಾನದಲ್ಲಿ ಇದ್ದಾನೆ. ಕೆಲವೊಬ್ಬರ ಪ್ರಕಾರ ಗುರುವಿಗೆ ಮತ್ತು ಕುಜನಿಗೆ ನೀಚತ್ವನೇ ಉಂಟಾಗಲ್ಲ ಅಂತ ಹೇಳ್ತಾರೆ. ಆದರೆ ನಾವು ಇಲ್ಲಿ ನೀಚ ರಾಶಿ ಅನ್ನೋದು ಪರಾಶರರ ಪ್ರಕಾರ ಕೊಟ್ಟಿದ್ದಾರೆ. ನೀಚ ರಾಶಿ ಯಾವುದು? ಮಕರ ರಾಶಿ. ಮೊದಲನೇ 3 ಅಥವಾ 4 ಡಿಗ್ರಿಗಳ ತನಕ ಅದು ಇರುತ್ತೆ ಗುರುವಿಗೆ. ಅದಾದಮೇಲೆ ನೀಚತ್ವ ಇರೋದಿಲ್ಲ. ಇಲ್ಲಿ ಏನಾಗಿದ್ದಾನೆ ಅಂದರೆ, ಇಲ್ಲಿ ಶುಕ್ರ ಬಾಧಾಸ್ಥಾನದಲ್ಲಿ ಇದ್ದಾನೆ, ಕೇತು ಜೊತೆಗಿದ್ದಾನೆ. ಈ ಶುಕ್ರನಿಗೆ ಇಲ್ಲಿ ಉಚ್ಚ ಸ್ಥಾನ, ಈ ಲಗ್ನಕ್ಕೆ ಯೋಗ ಕೊಡೋನು. ಆದರೆ ಅವನು ಕೇತು ಜೊತೆ ಇದ್ದಾನೆ, ಬಾಧಾಸ್ಥಾನದಲ್ಲಿದ್ದಾನೆ. ಬಾಧಾಸ್ಥಾನದಲ್ಲಿರೋದ್ರಿಂದ ಮದುವೆ ಆದಮೇಲೆ ಇಲ್ಲಿ ಕೇತು ಜೊತೆನೂ ಇರೋದ್ರಿಂದ, ಗುರು ನೀಚನೂ ಆಗಿರೋದ್ರಿಂದ ಮದುವೆ ಆದಮೇಲೆ ಸಂಗಾತಿ ಜೊತೆಗೆ ಯಾವುದೋ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಒಬ್ರಿಗೊಬ್ರು ಜಗಳ ಅನ್ನೋದಿರ್ಬೋದು, ಅವರು ಯಾವ ರೀತಿ ತಮ್ಮ ದಾಂಪತ್ಯ ಜೀವನ ಸುಖಮಯವಾಗಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ನೋಡಬೇಕಾಗುತ್ತೆ. ಇದು ಸಂಬಂಧ ವಿವಾಹ ಜೀವನಕ್ಕೆ, ಇದಕ್ಕೆ ಬರುತ್ತೆ, ಮತ್ತು ಪಾರ್ಟ್ನರ್ಶಿಪ್ಗೆ ಬರುತ್ತೆ. 7ನೇ ಮನೆ ಈ ರೀತಿ ನೋಡಿಕೊಂಡು ಬರಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ, ತುಲಾ ಲಗ್ನ. ಇದು ಚರ ಲಗ್ನ. ನಾನು ಅಲ್ಗೂ ಸ್ವಲ್ಪ ಹೇಳ್ತಾ ಇದ್ದೀನಿ, ಇದನ್ನೇ ವಿಸ್ತಾರ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಎಕ್ಸಾಂಪಲ್ ಕುಂಡ್ಲಿಗಳಲ್ಲಿ ಜಾಸ್ತಿ ಇದು ಕೊಡ್ತೀನಿ. ಯಾರಿಗಾದ್ರೂ ಇವಾಗ ಬದೇ ಬಾಧಾಸ್ಥಾನದಲ್ಲಿ ಇರೋ ಗ್ರಹನ ನೋಡಿ ಚೆನ್ನಾಗಿದ್ರೂ ಗ್ರಹ ಯಾಕೆ ಫಲ ಕೊಡ್ತಾ ಇಲ್ಲ ಅನ್ನೋದಾದರೆ ಆ ಗ್ರಹಕ್ಕೆ ಸಂಬಂಧಪಟ್ಟಂತೆ ದೋಷ ಪರಿಹಾರ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಯಾವ್ಯಾವ ರೀತಿ ದೋಷ ಯಾವ್ಯಾವ ಗ್ರಹಕ್ಕೆ ಮಾಡ್ಕೋಬೇಕು ಅನ್ನೋದು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊ. ನೋಡಿ, ಲಗ್ನ ತುಲಾ ಲಗ್ನ ಚರಲಗ್ನ ಆಗುತ್ತೆ. ಈ ಲಗ್ನಕ್ಕೆ ಬಾಧಾಸ್ಥಾನ 11. ಯಾರಾಗ್ತಾನೆ? ಬಾಧಕಾಧಿಪತಿ ರವಿ ಆಗ್ತಾನೆ. ಈ ಲಗ್ನಕ್ಕೆ ಯೋಗಕಾರಕ ಶನಿ ಎಲ್ಲಿದ್ದಾನೆ? 11ನೇ ಮನೆಯಲ್ಲಿದ್ದಾನೆ. ರವಿ ಶನಿ ಶತ್ರುಗಳು ಆಗಿ ಬರಲ್ಲ. ಆ ಬಾಧಾಸ್ಥಾನದಲ್ಲಿ ಯೋಗಕಾರಕ ಶನಿ ಬಂದು ಇಲ್ಲಿ ಕೂತಿದ್ದಾನೆ. ಇಲ್ಲಿ ಶನಿ ದಶೆಯಲ್ಲೂ ಖಂಡಿತ ತೊಂದರೆ ಇರುತ್ತೆ, ರವಿ ದಶೆಯಲ್ಲೂ ತೊಂದರೆ ಇರುತ್ತೆ. ಮತ್ತು ತಂದೆ ಮಗನಿಗೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕಡಿಮೆ ಇರುತ್ತೆ. ನೀವು ಇವನ್ನೆಲ್ಲ ನೋಡಿಕೊಂಡು ಬನ್ನಿ. ಯಾರ ಜಾತಕಗಳಲ್ಲಾದರೂ ಇದ್ದರೆ ಹುಡುಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನಕ್ಕೆ ಸ್ಥಿರ ಲಗ್ನ ಆಗುತ್ತೆ. ಇದು ಬಾಧಾಸ್ಥಾನ 9ನೇ ಮನೆ. ವೃಶ್ಚಿಕ ಲಗ್ನದಿಂದ ಎಣಿಸಿದಾಗ 9ನೇ ಮನೆ ಬಾಧಾಸ್ಥಾನ ಆಗುತ್ತೆ. ಬಾಧಕೇಶ ಚಂದ್ರ ಆಗ್ತಾನೆ, ಕಟಕ ರಾಶಿಯಲ್ಲಿ ಅಧಿಪತಿ ಚಂದ್ರ. ಮತ್ತು ಇಲ್ಲಿ ಲಗ್ನದಿಂದ 9ರಲ್ಲಿ ಏನಾಗಿದ್ದಾನೆ? ಕುಜ ಗುರು ಇದ್ದಾನೆ. ಲಗ್ನಾಧಿಪತಿ ಕುಜ ನೀಚನಾಗಿದ್ದಾನೆ. ಪಂಚಮಾಧಿಪತಿ ಗುರು ಏನಾಗಿದ್ದಾನೆ? ಹುಚ್ಚನಾಗಿದ್ದಾನೆ. ಕುಜನಿಗೆ ನೀಚಭಂಗ ಆಯಿತು. ನೋಡಿ, ಲಗ್ನದಿಂದ ಬಾಧಕಾಧಿಪತಿ ಏನಾದ? 8ನೇ ಮನೆಗೆ ಹೋದ. ಬಾಧಕಾಧಿಪತಿ ಯಾವಾಗಲೂ 6, 8, 12ಕ್ಕೆ ಹೋದರೆ ಖಂಡಿತ ಒಳ್ಳೆಯದು. 9ನೇ ಮನೆ ಭಾವಫಲ ಕಡಿಮೆ ಆದ್ರೂ ಅವನ ಬಾಧೆ ಕೊಡ್ತಾನಲ್ಲ, ಅದರದ್ದು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲಿ ಗುರು ಹುಚ್ಚನಾಗಿದ್ದಾನೆ. ಯಾವ ರೀತಿ ಬಾಧೆ ಬರುತ್ತಪ್ಪ? ಲಗ್ನಾಧಿಪತಿ ಕುಜ ಇಲ್ಲೇ ಇದ್ದಾನೆ.
ಯಾವ್ಯಾವ ರೀತಿ ಬಾಧೆಗಳು ಬರುತ್ತೆ ಅನ್ನೋದು ನೋಡ್ಕೋಬೋದು. ಗುರು ಸ್ವಂತ ನಕ್ಷತ್ರದಲ್ಲೇ ಇರ್ಬೋದು, ಪುನರ್ವಸು 4ರಲ್ಲಿ, ಕುಜ ಆಶ್ಲೇಷ ನಕ್ಷತ್ರದಲ್ಲಿರ್ಬೋದು. ಆಶ್ಲೇಷ 4ರಲ್ಲಿದ್ದರೆ ಏನಾಗುತ್ತೆ, ಸರ್ಪದ್ರೇಕಣ ಆಗುತ್ತೆ. ಆವಾಗ ನೋಡ್ಕೋಬೇಕು, ಸರ್ಪದ್ರೇಕಣ ಆಗುತ್ತೆ. ಎಲ್ಲಿರ್ತಾನೆ ಇವನು ಲಗ್ನಾಧಿಪತಿಯಾಗಿ ಸರ್ಪದ್ರೇಕಣಾಧಿಪತಿ ಇದರಲ್ಲಿ ಇದ್ದು ದ್ರೇಕಣದಲ್ಲಿ ಕುಜ ಬಾಧಕ ಸ್ಥಾನದಲ್ಲಿರೋದು ಏನು ಅವರ ದೇಹಕ್ಕೆ ಇಲ್ಲ ಅವರ ಆರೋಗ್ಯಕ್ಕೆ ಏನು ಸಮಸ್ಯೆ ಉಂಟು ಮಾಡ್ಬೋದು, ಈ ಥರ ಎಲ್ಲ ನೋಡಿಕೊಂಡು ಬರಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ, ಧನುರ್ಲಗ್ನ. ಇದು ದ್ವಿಸ್ವಭಾವ ಲಗ್ನ. ನೋಡಿ, ಲಗ್ನದಿಂದ 7ನೇ ಮನೆ ಬಾಧಕ ಸ್ಥಾನ ಆಗುತ್ತೆ. ಮಿಥುನ ರಾಶಿ, ಬಾಧಕೇಶ ಯಾರಾಗ್ತಾರೆ, ಬುಧ ಆಗ್ತಾನೆ. ಇಲ್ಲಿ ಬಾಧಾ ಸ್ಥಾನದಲ್ಲಿ ಯಾವ್ಯಾವ ಗ್ರಹ ಇದ್ದಾವೆ ಅಂದರೆ ಗುರು ಮತ್ತು ಶನಿ ಇದ್ದಾವೆ. ಇಲ್ಲಿ ಬಾಧಕಾಧಿಪತಿ ಬುಧ ನೀಚ ಸ್ಥಾನದಲ್ಲಿದ್ದಾರೆ. ನೀಚ ಸ್ಥಾನದಲ್ಲಿದ್ದರೆ ಬಾಧಕಾಧಿಪತಿ ಒಳ್ಳೆಯದು. ಅಲ್ಲಿ ನೆಗೆಟಿವೇ ಹೊಡೆದಾಕಬೇಕು. ಬಾಧಕಾಧಿಪತಿಯ ಇದು ನೆಗೆಟಿವ್ ತತ್ವನ, ಋಣಾತ್ಮಕ ಫಲನ ಆ ನೀಚ ರಾಶಿಯಲ್ಲಿರೋದ್ರಿಂದ ಕಡಿಮೆ ಆಯಿತು. ಆದರೆ ಇಲ್ಲಿ ಏನಾಗಿದೆ, ಬುಧ ಗುರು ಮತ್ತೆ ಪರಿವರ್ತನೆಯಲ್ಲಿರೋದ್ರಿಂದ ಮತ್ತೆ ಅದಕ್ಕೆ ಬಾಧಾ ಸ್ಥಾನಕ್ಕೆ ಬರೋದ್ರಿಂದ ಮತ್ತೆ ದೋಷ ಹೆಚ್ಚಾಯಿತು. ಈ ರೀತಿ ನಾವು ಹೆಚ್ಚಾಯ್ತಾ ಕಡಿಮೆ ಆಯಿತು ಅಂದ್ಕೊಳ್ಳೋದ್ರಲ್ಲಿ ಮೇಡಮ್ ಏನು ಇದು ಹೆಚ್ಚಾಯಿತು ಅಂತ ಹೇಳ್ತಿದ್ದಾರೆ ಅಂದರೆ ಗುರು ಮತ್ತು ಬುಧ ಅವ್ರವ್ರ ಸ್ಥಾನನ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಇಲ್ಲಿ 4 ಏನು ತೋರಿಸುತ್ತೆ, ವಾಹನ, ತಾಯಿ, ಭೂಮಿ, ಈ ಥರ ಎಲ್ಲ ತೋರಿಸುತ್ತೆ. ಇಲ್ಲಿ ಭೂಮಿ ಇದು ಸಮಸ್ಯೆ ಬಂದಿರ್ಬೋದು, ತಾಯಿ ಜೊತೆ ಸಮಸ್ಯೆ ಇರ್ಬೋದು, ಬುದ್ಧಿಗೆ ಸಂಬಂಧಪಟ್ಟಂತೆ ಇರ್ಬೋದು. ಈ ಥರ ನಾವು ನೋಡಿಕೊಂಡು ಬರಬೇಕಾಗುತ್ತೆ. ನೆಕ್ಸ್ಟ್ ಮಕರ ಲಗ್ನ. ಮಕರ ಲಗ್ನ ಚರ ರಾಶಿಯಾಗಿದ್ದು ಬಾಧಸ್ಥಾನ 11ನೇ ಮನೆ ವೃಶ್ಚಿಕ ರಾಶಿ ಆಗುತ್ತೆ. ಬಾಧಕೇಶ ಕುಜ ಆಗ್ತಾನೆ. ಬಾಧಸ್ಥಾನದಲ್ಲಿ 6 ಮತ್ತು 9ನೇ ಮನೆ ಅಧಿಪತಿಯಾದ ಬುಧ ಕೂತಿದ್ದಾನೆ. ಅಂದರೆ ಮಿಥುನ ಮತ್ತು ಕನ್ಯಾ ರಾಶಿಯ ಅಧಿಪತಿ ಬುಧ ಬಂದ್ಬಿಟ್ಟು ಬಾಧಸ್ಥಾನದಲ್ಲಿದ್ದಾನೆ. ಬಾಧಕಾಧಿಪತಿ ಕುಜ ತನ್ನ ಇನ್ನೊಂದು ರಾಶಿಯಾದ ಮೇಷರಾಶಿಯಲ್ಲಿ ಅವನು ಸ್ವಂತ ಮನೆಯಲ್ಲಿ ಕೂತಿದ್ದಾನೆ. ಇಲ್ಲಿ ಕುಜ ಚಂದ್ರ 7 ಮತ್ತು 4ನೇ ಮನೆ ಅಧಿಪತಿ ನೋಡಿದ್ರೆ ತುಂಬ ಭೂಮಿ ವಿಷಯದಲ್ಲಿ ಸಂಬಂಧಪಟ್ಟಂತೆ ತುಂಬ ಆಸ್ತಿ ಪಾಸ್ತಿ ಮನೆಗಳು ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಮದುವೆ ಆದಮೇಲೆ ಚಂದ್ರಮಂಗಳ ಯೋಗ ಉಂಟಾಗಿದೆ. ಅದೆಲ್ಲ ತುಂಬ ಯಾವ ರೀತಿ ಬಾಧೆ ಬರುತ್ತೆ, ಯಾವುದೋ ಒಂದು ಕೋರ್ಟ್ ಲಿಟಿಗೇಷನ್ ಇರ್ಬೋದು, ಏನೋ ಹಿರಿಯಣ್ಣನ ಜೊತೆ ಜಗಳ ಮಾಡ್ಕೋಬೋದು ಆಸ್ತಿ ವಿಷಯದಲ್ಲಿ. ಯಾವ ರೀತಿ ಅಂತ ಹೇಳೋದಕ್ಕೆ ಆಯಾ ಗ್ರಹಗಳು ನಿಂತಿರೋ ನಕ್ಷತ್ರ, ಇಲ್ಲಿ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರ ಒಂದು ಪಾದದಲ್ಲಿರುತ್ತೆ. ಯಾವ ನಕ್ಷತ್ರದಲ್ಲಿ ಏನಿದೆ, ಯಾವ ಗ್ರಹದ ದೋಷ ಇದಕ್ಕೆ ತಟ್ಟಿದೆ, ಯಾವ ಫಲ ಇಲ್ಲಿ ಮೈನಸ್ ಆಗ್ಬೋದು. ಕುಜ ಅಂದರೆ ನಾರ್ಮಲ್ ಅಣ್ಣ ತಮ್ಮಂದರು ಮತ್ತು ಭೂಮಿಕಾರಕ, ಇನ್ನು ಪೆಟ್ಟು ಉಳು ಮಾಡ್ಕೊಳೋದು, ರಕ್ತ ಶುದ್ಧಿ, ಈ ಥರದ್ದು ಮೇಲಿಂದ ಬೀಳೋದು, ಈ ಥರದ್ದೆಲ್ಲ ಇರುತ್ತೆ ಕುಜನ ಕಾರಕತ್ವಗಳು. ಮತ್ತು ಎಲೆಕ್ಟ್ರಿಕಲ್ಲು ವಿಷಯದಲ್ಲಿ ಅಂದರೆ ನಾನು ಇಲ್ಲಿ ಇದ್ದೆ ಅಂತ ನಾನು ಹೇಳ್ತಾ ಇಲ್ಲ, ಆಯಾ ಸಂಬಂಧಪಟ್ಟದ ಗ್ರಹದ್ದು ಸಮಸ್ಯೆ ಏನಾದರೂ. ಮತ್ತು ಇಲ್ಲಿ 8ನೇ ಅಧಿಪತಿ ರವಿ ಎಲ್ಲೆಲ್ಲಾದರೂ ನೀಚ ಆಗಿ ಆ ನೀಚ ರವಿ ಇಲ್ಲಿ ಕುಜನ ನೋಡಿದ್ರೆ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು. ಈ ಥರ ಎಲ್ಲ ನೋಡಿಕೊಂಡು ಬರಬೇಕಾಗುತ್ತೆ. ನೆಕ್ಸ್ಟು ಕುಂಭಲಗ್ನಕ್ಕೆ ಹೋಗೋಣ. ಕುಂಭಲಗ್ನಕ್ಕೆ ಬಾಧಕ ಸ್ಥಾನ ಯಾವುದಾಗುತ್ತೆ, ತುಲಾ ಆಗುತ್ತೆ. ಬಾಧಕೇಶ ಶುಕ್ರ ಆಗ್ತಾನೆ 9ನೇ ಮನೆ. ಇಲ್ಲಿ ಲಗ್ನದಿಂದ 7ನೇ ಮನೆ ಅಧಿಪತಿ ರವಿ ರಾಹುವಿನ ಒಟ್ಟಿಗಿದ್ದಾನೆ. ನಾನು ಕೇತು ಕೊಟ್ಟಿಲ್ಲ, ಚಂದ್ರ ಕೊಟ್ಟಿಲ್ಲ, ಗ್ರಹಣ ಇದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲ. ಒಂದು ವೇಳೆ ಕೇತು ಇಲ್ಲಿದ್ದು ಚಂದ್ರನೂ ಇಲ್ಲಿದ್ದರೆ ಇದು ಏನು ಚಂದ್ರಗ್ರಹಣ ಆಗ್ಬೋದು. ಒಂದು ವೇಳೆ ಚಂದ್ರನೇ ಇಲ್ಲಿದ್ದರೆ ಏನಾಗ್ಬೋದು, ಸೂರ್ಯಗ್ರಹಣ ಆಗ್ಬೋದು. ನಾವು ನೋಡಬೇಕು. ನಾನು ಇಲ್ಲೇನು ಕೊಟ್ಟಿಲ್ಲ ಇದರಲ್ಲಿ, ಬರೀ ರಾಹು ಇದ್ದಾನೆ. 7ನೇ ಮನೆ ಅಧಿಪತಿ ರವಿ ಇಲ್ಲಿ ಬಂದಾಗ ರಾಹು ಜೊತೆ ಸೇರಿದಾಗ ಏನಾಗುತ್ತೆ, ರವಿನ ರಾಹು ಹಿಡ್ದಿದೆಯೋ ಇಲ್ಲ ನೋಡ್ಕೋಬೇಕು. ನೋಡಿಕೊಂಡು ಇಲ್ಲಿ ವಿವಾಹ ಜೀವನಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಬರುತ್ತೆ. 9ನೇ ಸ್ಥಾನ ಆಗಿರೋದಾಗಿರೋದ್ರೆ ತಂದೆಯ ಇದಕ್ಕೆ ಏನಾದರೂ ತೊಂದರೆ ಇರ್ಬೋದು ಅಂತ ಹೇಳ್ಬೋದು. ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ತಂದೆ ಇಲ್ಲದೆ ಇರ್ಬೋದು, ಚಿಕ್ಕ ವಯಸ್ಸಲ್ಲೇ ಹೋಗಿರ್ಬೋದು. ಈ ಥರದ್ದೆಲ್ಲ ನೋಡ್ಕೊಂಡು ಬರಬೇಕಾಗುತ್ತೆ. ಈ 9ನೇ ಮನೆ ಅಧಿಪತಿ 12ರಲ್ಲಿ ಇದ್ದಾನೆ ಶುಕ್ರ. 12ನೇ ಮನೆಗೆ ಸಂಬಂಧಪಟ್ಟಂತೆ ಬಾಧೆ ಬರ್ಬೋದು. ಅಂದರೆ ದೀರ್ಘ ಕಾಯಿಲೆ, ಆಸ್ತಿ ಹಿಡಿಯೋದು, ಈ ಥರದ್ದೆಲ್ಲ ಸಮಸ್ಯೆ. ಶುಕ್ರ 12ರಲ್ಲಿದ್ದರೆ ಒಳ್ಳೆಯದು. ಆದರೆ ಇಲ್ಲಿ ಸಮಸ್ಯೆ ಏನಾದರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆದ್ರೂ ಸಮಸ್ಯೆ ಇರ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡೋಣ, ಮೀನ ಲಗ್ನ. ಇದು ಕಡೆಯ ಲಗ್ನ, ಇದು ದ್ವಿಸ್ವಭಾವ ಲಗ್ನ. ಬಾಧಸ್ಥಾನ ಯಾವುದಾಗುತ್ತೆ, 7ನೇ ಮನೆ ಆಗುತ್ತೆ. ಈ 7ನೇ ಮನೆಯಲ್ಲಿ ಶನಿ ಮತ್ತು ಬುಧ ಇದ್ದಾರೆ.
ಕನ್ಯಾ ರಾಶಿ, ಬಾಧಕೇಶ ಬುಧ. ಶನಿ ಏನಾಗ್ತಾನೆ ಈ ಲಗ್ನಕ್ಕೆ 11 ಮತ್ತು 12ನೇ ಮನೆ ಅಧಿಪತಿ ಆಗ್ತಾರೆ. ಬುಧ ಮದುವೆ ಆದ ನಂತರ ಹೆಚ್ಚಿಗೆ ಲಾಭ ಬರ್ಬೋದು. ಮದುವೆ ಆದ ನಂತರ ಏನಾಗುತ್ತೆ, ಅಣ್ಣನೊಂದಿಗೆ ಇದಾಗ್ಬೋದು. ವ್ಯಾಪಾರ ವ್ಯವಹಾರಗಳಲ್ಲಿ ಡಿಸ್ಪ್ಯೂಟ್ ಆಗ್ಬೋದು. ಯಾವ ರೀತಿ ನಾವು ಕೌಂಟಿಂಗು ಮಾಡ್ಕೊಂಡ್ಬಂದಮೇಲೆ ಮದುವೆ ಜೀವನದಲ್ಲಿ ಸಮಸ್ಯೆಗಳು, ಸಂಘರ್ಷಗಳು ಈ ಥರದ್ದು 12ನೇ ಮನೆ ಅಧಿಪತಿ ಜೊತೆಯಲ್ಲಿರೋದ್ರಿಂದ ಯಾವ ರೀತಿ ಅದು ಇದಾಗುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಸಾಲ ಹೆಚ್ಚಾಗ್ಬೋದು. ಈ ಥರದನ್ನೆಲ್ಲ ನಾವು ನೋಡಿಕೊಂಡು ಬರಬೇಕಾಗುತ್ತೆ. ವ್ಯಾಪಾರ ನಷ್ಟ 12ನೇ ಮನೆ ಅಧಿಪತಿ ಇದ್ದರೆ, 11ನೇ ಮನೆ ಅಧಿಪತಿ ಇದ್ದರೆ ಲಾಭ ನಷ್ಟ ಎರಡೂ ಸಮವಾಗಿದೆಯಾ, ಈ ಥರ ಎಲ್ಲ ನಾವು ನೋಡಿಕೊಂಡು ಬರಬೇಕಾಗುತ್ತೆ. ಇಲ್ಲಿ ಶನಿಯ ಕಾರಕತ್ವ ಏನು, ಬುಧನ ಕಾರಕತ್ವ ಏನು. ಶನಿ ಬುಧ ತುಂಬ ಕ್ಲೋಸ್ ಡಿಗ್ರಿಯಲ್ಲಿದ್ದರೆ, ಶನಿ ಬುಧ ಮಿತ್ರನೇ ಆಗಿರ್ಬೋದು, ತುಂಬ ಕ್ಲೋಸ್ ಡಿಗ್ರಿಯಲ್ಲಿದ್ದರೆ ಏನು ನೆಗೆಟಿವ್ ಆಗುತ್ತೆ. ಬಾಧಕಾಧಿಪತಿ ಜೊತೆ ಲಾಭಾಧಿಪತಿ ಇದ್ದಾಗ ಅಲ್ಲಿ ಏನು ಮೈನಸ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕಾಗುತ್ತೆ. ಈ ರೀತಿ ಎಲ್ಲನೂ ಕೊಟ್ಟಿದ್ದೀನಿ. ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಬೇರೆ ವಿಷಯದೊಂದಿಗೆ ಬರ್ಬೋದು. ಇದರ ವಿಷಯದಲ್ಲೇ ಬಾಧಕಾಧಿಪತಿ ಎಲ್ಲೆಲ್ಲಿ ಇದ್ದರೆ ಏನೇನು ಅಂತ ಹೇಳ್ಕೊಡ್ತೀನಿ. ಮತ್ತು ನೀವು ನೋಡ್ಕೊಳ್ಳಿ ಅಷ್ಟೊತ್ತಿಗೆ. ಇವಾಗ ಇದು ಬಾಧಕಾಧಿಪತಿ ನೋಡಿದ್ದೀರಾ, ಆ ಬಾಧಕಾಧಿಪತಿ ದಶೆ ನಮಗೆ ಬಂದಿದೆಯಾ, ಅದರಲ್ಲಿ ನಾವೇನು ಸಮಸ್ಯೆ ಅನುಭವಿಸಿದ್ವಿ. ಗ್ರಹ ಎಲ್ಲ ಚೆನ್ನಾಗಿರುತ್ತೆ, ಬಲಿಷ್ಠ ಇರುತ್ತೆ, ಮತ್ತು ಒಳ್ಳೆ ನಕ್ಷತ್ರದಲ್ಲಿ ಕೂತಿರ್ತಾನೆ, ಆಸ್ಪೆಕ್ಟು ಚೆನ್ನಾಗಿರುತ್ತೆ. ಏನಾದರೂ ಆರೋಗ್ಯ ಸಮಸ್ಯೆ ಬಂತ, ಬೇರೆ ಕಾರಕತ್ವದಕ್ಕೆ ಯಾವುದಕ್ಕೆ ನ್ಯೂನ್ಯತೆ ಆಯಿತು, ಯಾವ ದೇವತೆಗಳ ಇದರಿಂದ ನಮಗೆ ಪೂಜೆ ಮಾಡಿದರೆ ಪರಿಹಾರ ಆಗುತ್ತೆ. ನಮಗೆ ಬಾಧಕಾಧಿಪತಿ ಅಂದರೆ ಜಪವು ಮಾಡಬೇಕು. ಮೈನಾಗಿ ಜಪ. ಬಾಧಕಾಧಿಪತಿಗೆ ತುಂಬ ಲಕ್ಷಗಟ್ಟಲೆ ಜಪ ಹೇಳ್ತಾರೆ. ನಾವು ದಿನ ಇಂತಿಷ್ಟು ಅಂತ ಬಾಧಕಾಧಿಪತಿ ದಶೆ ನಡಿಬೇಕಾದ್ರೆ ಜಪಗಳು ಮಾಡಿದ್ರೆ ಆದಷ್ಟು ಒಳ್ಳೆಯದು. ನಿಮ್ಮ ಮುಂದೆ ಹೇಳ್ಕೊಡ್ತೀನಿ ಅಂತ ಹೇಳ್ತೀನಿ. ನಾನು ಮುಂದಿನ ವಿಡಿಯೋನ ಬೇಗ ನಿರೀಕ್ಷಿಸಿ, ಖಂಡಿತ ಕೊಡ್ತೀನಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಮತ್ತೊಮ್ಮೆ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ಖಂಡಿತ ನಾವು ಮಾಡಿರೋ ನೋಟಿಫಿಕೇಷನ್ ವಿಡಿಯೋದೆಲ್ಲ ನೋಟಿಫಿಕೇಷನ್ ಬರುತ್ತೆ. ಇಲ್ಲ ಅಂದರೆ ನಿಮಗೆ ನೋಟಿಫಿಕೇಷನ್ ಸಿಕ್ಕಲ್ಲ. ಯಾರೋ 100 ಜಾಸ್ತಿ ನನ್ನ ವೀಡಿಯೋಸ್ ನೋಡೋರಿಗೆ ಹೋಗಿರುತ್ತೆ. ಇವಾಗ ವೀಡಿಯೋಸೇ ನೋಡಿದೆ ಎಷ್ಟೋ ದಿವಸದಿಂದ, ನಾನೇ 1 ವರ್ಷದಿಂದ ಮಾಡಿರಲಿಲ್ಲ. ಸುಮ್ಮನೆ ಇರೋರಿಗೆ ಖಂಡಿತ ವಿಡಿಯೋ ತಲುಪಲ್ಲ. ವಿಷಯ ಆಸಕ್ತಿ ಇರುತ್ತೆ. ನಮ್ಮ ಕನ್ನಡದಲ್ಲಿ ಈ ಬಾಧಕಾಧಿಪತಿ ಇವೆಲ್ಲ ಸಣ್ಣದಾಗಿ ಕೊಟ್ಟಿದ್ದಾರೆ, ಇಷ್ಟು ಡೀಟೇಲಾಗೂ ಕೊಟ್ಟಿಲ್ಲ. ನಾನು ಹೇಳ್ತಾ ಇರೋದು, ನಾನು ಪ್ರತಿಯೊಂದು ವಿಷಯದ ಬಗ್ಗೆನೂ ಕೊಡಬೇಕು ಅಂತ ಆಸಕ್ತಿ. ನಿಮ್ಮ ಪ್ರೋತ್ಸಾಹ ನನಗೆ ಹೆಚ್ಚಿನದಾಗಿ ಬೇಕು. ವಿಷಯದ ಬಗ್ಗೆ, ನಾನು ಮಾತಾಡೋ ಶೈಲಿ ಬಗ್ಗೆ ಏನಾದರೂ ಇದ್ದರೆ ನಾನು ಸ್ವಲ್ಪ ನನ್ನ ಕೈಲಾಗಿದ್ದು ಪ್ರಯತ್ನ ತಿದ್ದುಕೊತೀನಿ ಅಂತ ಹೇಳ್ತೀನಿ. ನನ್ನ ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂದರೆ ನನ್ನ ನಂಬರ್ ಇಲ್ಲಿ ಕೊಟ್ಟಿದ್ದೀನಿ. ಇನ್ನೊಂದು ಸತಿ ಸ್ಟಾರ್ಟಿಂಗಲ್ಲೂ ಹೇಳಿದ್ದೀನಿ, ಇವಾಗ ಎಂಡಿಂಗಲ್ಲೂ ಹೇಳ್ತಾ ಇದ್ದೀನಿ. 9945299511. ಖಂಡಿತ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಹೆಚ್ಚೆಚ್ಚು ಬೇಕು ಅಂತ ಹೇಳ್ತೀನಿ.